ಗೈಸ್ ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂದರೆ ಇವತ್ತು ನಾನು ಕಿರಣ ಇಬ್ರು ತಮಿಳ್ನಾಡು ಟ್ರಿಪ್ ಹೋಯ್ತಾ ಇದೀವಿ. ನೋಡಿ ನಮ್ಮ ಸಣ್ಣ ಗಾಡಿ ಕೊಟ್ಟವನೇ ಪೆಟ್ರೋಲ್ ಹಾಕ್ಸಿದ್ದೆ ಓಡ್ತಾ ಇರೋದೆ. ಶಿವ ಅಂದ್ಕೊಂಡು ಸೇಲಮಿಂದ ಹೊರಟ್ವಿ ಗೈಸ್. ನನ್ನ ಫ್ರೆಂಡೇ ಗಾಡಿ ಓಡಿಸ್ತಾ ಇದ್ದ, ಯಾಕಂದರೆ ಅವ್ನು ಚೆನ್ನಾಗಿ ಓಡ್ಸೋಕ್ಕೆ ಬರಲ್ಲ, ಅದಕ್ಕೆ ನಾನು ಹಿಂದೆ ಕೂತಿದ್ದೆ. ಇಬ್ಬರು ಬೆಂಕಿ ರೈಡರ್ಸು ಗೈಸ್. ಆ್ಯಕ್ಚುಲಿ ನೀವೇ ನೋಡಿದ್ದೀರಲ್ಲ ಹೆಂಗೆ ಓಡಿಸ್ತಾನೆ ಅಂತ ಹಿಂದಿನ ವಿಡಿಯೋದಲ್ಲಿ. ಆ್ಯಕ್ಚುಲಿ ನಾನು ಇವನು ತುಂಬ ಸುತ್ತಾಡ್ಬಿಟ್ಟಿದ್ದೀವಿ ಗೈಸ್. ರಾಕಿ ಬಾಯ್ದು ಗಾಡಿ ನೋಡಿ ಅಲ್ಲಿ ನಿಂತೈತೆ. ಅದು ಯಾವ ಮಹಾನುಭಾವ ಹೇಳೋದ್ನು? KGFದು ಗೈಸ್. ಇದನ್ನು ನೋಡಿದ ತಕ್ಷಣ ನಮ್ಮೂರು ನೆನಪಾಗೋಯ್ತು ಗೈಸ್. ಅಷ್ಟು ಚೆನ್ನಾಗೈತೆ ನೋಡಿ ವಾತಾವರಣ. ವಾವ್, ಈ ರೋಡು, ಈ ಅಕ್ಕಪಕ್ಕ ಗಿಡ, ಗಾಡಿ ನೋಡಿ ಎಷ್ಟು ಕ್ರೇಜಿ ಆಗೈತಲ್ಲ. ವಾವ್, ಏನು ವ್ಯೂ ಗೈಸ್, ಬೇರೆ ಲೆವೆಲ್ಲು. ಆ್ಯಕ್ಚುಲಿ ಬೈಕಲ್ಲಿ ರೈಡಿಂಗ್ ಮಾಡೋದ್ರಲ್ಲಿ ಒಂಥರ ಖುಷಿ ಐತೆ ನೋಡಿ. ನಿಜ ನಮ್ಮೂರೇ ನೆನಪಾಗೋಯ್ತು ಗೈಸ್. ಒಂದು ಸೆಕೆಂಡು. ಈ ಮನೆಗಳು ಇನ್ನೆಲ್ಲ ನೋಡ್ತಾ ಇದ್ರೆ ವಾಹ್, ಊರಿಗೆ ಹೋದಂಗಾಯ್ತು. ಅಂತೂ ಇಂತೂ ಗೂಗಲ್ ಮ್ಯಾಪ್ ನೋಡ್ಕೊಂಡು ಬಂದೇ ಬಿಟ್ವಿ ಗೈಸ್ ಡ್ಯಾಮ್ ಹತ್ರ. ಯಾವ ಡ್ಯಾಮ್ ಗೊತ್ತಾ? ನೀವೇ ನೋಡ್ರಿ ಯಾವ ಡ್ಯಾಮ್ ಅಂತ. ಗೈಸ್ ಏನು ಬಿಸಿಲು ಅಂದರೆ ಹೆಲ್ಮೆಟಲ್ಲಿ ನೆಂದೋಗಿ ಬಟ್ಟೆ ನೆಂದೋಗ್ತೈತೆ ಹಿಂದೆಗಡೆ ಬೆನ್ನಿಂದೆ. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ. ವೆಲ್ಕಮ್ ಟು ಮೇಟೂರ್ ಗೈಸ್. ನೀವು ನೋಡ್ತಾ ಇರೋದು ಮೇಟೂರ್ ಡ್ಯಾಮ್. ಆ್ಯಕ್ಚುಲಿ ಇಲ್ಲೆಲ್ಲ ನೀರು ಖಾಲಿಯಾಗಿದೆ, ಕಡಿಮೆ ಇದೆ. ಇದೆಲ್ಲ ತುಂಬೋಗ್ಬಿಡುತ್ತೆ ಗೈಸ್ ಕಾವೇರಿ. ನಮ್ಮ ಕಾವೇರಿ ಉಕ್ಕಿ ಬಂದಾಗ ಗೈಸ್ ನೋಡ್ರಿ, ನಮ್ಮ ಕಾವೇರಿ ನೀರು ಹರ್ಕೊಂಡ್ಬಂದು ಎಲ್ಲಿದೆ, ಎಲ್ಲಿವರೆಗೂ ಹರಿದಿದೆ. ಗೈಸ್ ನೋಡಿ ಹೆಂಗೆ ಕಾಣ್ತಿದೆ ವ್ಯೂ. ಒಂಥರ ಬೇರೆ ಲೆವೆಲ್ ಅಲ್ವಾ, ಸ್ವರ್ಗ ಥರ ಕಾಣ್ತೈತೆ ಆ್ಯಕ್ಚುಲಿ ಇದೆಲ್ಲ. ನಂಗಂತೂ ಫುಲ್ಲು ಖುಷಿ ಗೈಸ್. ಇದ್ರ ಕೆಳಗಡೆಯಿಂದ ವ್ಯೂ ಯಾವ ಥರ ಇದೆ ನೋಡಿ. ಹಂಗೆ ನಾವು ಇಳಿಯೋದಲ್ದ ಗಾಡಿನೂ ಇಳಿಸ್ಬಿಟ್ವಿ ನೀರು ಹತ್ರಕ್ಕೆ. ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಗೈಸ್. ಇಲ್ಲಿ ಯಾರೋ ಮೀನು ಬೇರೆ ಹಿಡಿತಾ ಇದ್ರು ಗೈಸ್. ಗಾಡಿ ನೋಡಿ ಒಳ್ಳೆ ಗೋಸ್ಟ್ ಥರ ಕಾಣ್ತಾ ಇದೆ ಗೈಸ್. ನಾನು 2 ಕಲ್ಲು ತೊಗೊಂಡೆ ನೆನಪಿಗಿರಲಿ ಅಂತ. ಬೆಂಗಳೂರುವರೆಗೂ ಇರುತ್ತೋ ಹೋಗುತ್ತೋ ನೋಡಬೇಕು, ಕಾಯಬೇಕು ಗೈಸ್. ನೀರಂತೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನಮ್ಮ ಕಾವೇರಿ ಎಷ್ಟು ದೂರದಿಂದ ಬಂದಿದೆ ನೋಡಿ. ಆದರೂ ಇಲ್ಲಿ ನೋಡಿ ಗೈಸ್, ಎಡಿ ಕೈ ಇತ್ತಿದ್ರ ಒಳಗಡೆ. ನನ್ನ ಅದೃಷ್ಟ ಕಾಲಿಕ್ಕಿಲ್ಲ, ಇಲ್ಲಾಂದರೆ ಕಚ್ಚಿಬಿಟ್ಟಿರೋದು. ಅವು ಹೆಂಗೆ ಹಿಡಿತದಂದರೆ ರಕ್ತ ಬರೋ ಗಂಟೆ ಬಿಡಲ್ ಬಂದೆ ಗೈಸ್. ಅದೇ ನಿಜಾನ ಸುಳ್ಳ ನನಗಂತೂ ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಿ ಹೇಳಿ ಗೈಸ್. ಏನು ಬಿಸಿಲು ಅಂತೀರ ಯಪ್ಪ. ಬೆಳ್ಳಗಿರೋರೆಲ್ಲ ಕರ್ರಗಾಗ್ಬಿಟ್ವಿ ಗೈಸ್. ಅದು ಒಂದು ಸೆಲ್ಫಿ ಗೈಸ್. ಈ ಡ್ಯಾಮ್ ಕಡೆ ಇನ್ನೊಂದು ರೋಡ್ ಇತ್ತು ಗೈಸ್, ಮುಚ್ಚಿಬಿಟ್ಟವ್ರೆ. ಅದಕ್ಕೆ ಈ ರೋಡ್ ಬೇಡ ಅಂತ ನೋಡಿ ಡ್ಯಾಮ್ ಹತ್ರ ನೋಡ್ತಾ ಇದ್ದೀವಿ ಡ್ಯಾಮ್ನ. ಎಷ್ಟು ಹತ್ರದಿಂದ ಎಷ್ಟು ನೀರೈತೆ. ಇದು ಇನ್ನೊಂದು ಕಡೆ ಗೈಸ್ ಡ್ಯಾಮ್ದು ನೆಕ್ಸ್ಟ್ ವ್ಯೂ. ಈ ಕಡೆ ಲಾಸ್ಟು. ಆ್ಯಕ್ಚುಲಿ ನಾವು ಡ್ಯಾಮ್ ಮೇಲ್ಗಡೆ ಹೋಗೋದು ಅಂತ ಯಾರೋ ಹೇಳಿದರು, ಅದಕ್ಕೆ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಸುತ್ತಾಡ್ಕೊಂಡು, ಎಲ್ಲೂ ಸಿಗ್ತಾಯಿಲ್ಲ. ಆಮೇಲೆ ಗೊತ್ತಾಯಿತು ಡ್ಯಾಮ್ ಒಳಗಡೆ ಎಂಟ್ರಿ ಇಲ್ಲ ಅಂತ. ಸರಿ ಅಂದ್ಬಿಟ್ಟು ಹಿಂಗೆ ನಡ್ಕೊಂಬಂದ್ವಿ. ನೋಡಿದ್ರೆ ಇಲ್ಲೆಲ್ಲ ಈಜಾಡ್ತವ್ರೆ ಜನ, ಒಳ್ಳೆ ಹೊಳೆ ಇದ್ದಂಗೆ ಐತೆ. ಎಷ್ಟೊತ್ತು ಅಂತ ಅವರು ಇವ್ರು ಈಜಾಡೋದನ್ನ ನೋಡೋದು. ನಮಗೂ ಈಜು ಬರುತ್ತಲ್ವ ಅಂತ ತುಪ್ಪಕ್ಕನ್ನಂಗೆ ಆರಿ ತಪ್ಪಕ್ಕನ್ನಂಗೆ ನೆಂದು ಎದ್ದು ಬಂದ್ಬಿಟ್ವಿ ನಾನು ನನ್ನ ಫ್ರೆಂಡು ಗೈಸ್. ಇರಲ್ಲೆಲ್ಲ ಮೀನೆಲ್ಲ ಎಷ್ಟು ಚೆನ್ನಾಗಿದೆ, ಕಾಲತ್ತಾಯಿತು ಗೈಸ್. ಬಟ್ ಇನ್ನೊಂದು ಬೇಜಾರು ಅಂದರೆ ಇಲ್ಲಿ ನೋಡ್ರಿ, ಬಟ್ಟೆಗಳು ಕಸ ಕಡ್ಡಿ ಎಲ್ಲ ಎಷ್ಟು ಹಾಕಿದ್ದಾರೆ. ಹಿಂಗೆಲ್ಲ ಇದ್ದರೆ ನೀರು ಎಲ್ಲಿ ಗೈಸ್ ಶುದ್ಧವಾಗಿರ್ತದೆ. ನಮ್ಮ ಜನ ನೋಡಿ ಕಸ ಎಲ್ಲ ಎಷ್ಟು ಹಾಕವೆ. ಆ ಕಡೆ ಸೈಡ್ ನೋಡಿ, ಇದರಿಂದ ಎಷ್ಟು ಚೆನ್ನಾಗೈತೆ ವ್ಯೂ. ಬಟ್ ಇಲ್ಲಿ ನೋಡ್ರಿ ಯಾವ ಥರ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಮುಂದೆಗಡೆ ಬಂದರೆ ಆ್ಯಕ್ಚುಲಿ ಈ ಥರ ಹಾಳು ಮಾಡಿಬಿಡಿ ಜಾಗದಲ್ಲೆಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಮೇಟೂರಲ್ಲಿ ಒಂದು ಪಾರ್ಕ್ ಕೂಡ ಇದೆ. ಈ ಪಾರ್ಕಲ್ಲಿ ಒಳ್ಳೆ ವ್ಯೂ ಇದೆ, ಹೋಗಿ ನೋಡಿ. ಫ್ರೆಶ್ಗಳು ಕೂಡ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ತಿಂದು ನೋಡಿ. ಗಾಡಿನ ಒಬ್ಬನೇ ಓಡಿಸಿ ಸುಸ್ತಾಗವನೆ ಅಂತ ನಾನು ಇಸ್ಕೊಂಡೆ ಗೈಸ್. ನಾನು ಸ್ವಲ್ಪ ತೋರ್ಸೋಣ ಅಂತ ಕಾಣ್ತಿದ್ದೀನಿ ಗೈಸ್. ಭಾರತದ ಅತಿ ದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿದೆ ಗೈಸ್ ಇದು. ಗೈಸ್ ಸೇಲಂ ಜಿಲ್ಲೆಯಲ್ಲಿ ಕಟ್ಟಿರೋ ಅತ್ಯಂತ ದೊಡ್ಡ ಅಣೆಕಟ್ಟು. ಆ್ಯಂಡ್
ಇದು ಕಾವೇರಿ ನದಿಗೆ ಅಡ್ಡೆಲ್ಲ ಕಟ್ಟಿದೆ. ಸುಮಾರು ಒಂದು 12 ಜಿಲ್ಲೆಗಳಿಗೆ ಬೇಕಾಗಿರೋಷ್ಟು ನೀರನ್ನ ಇದು ಸಪ್ಲೈ ಮಾಡುತ್ತೆ ಗೈಸ್. ಸ್ಥಳೀಯರು ಹೇಳೋ ಪ್ರಕಾರ ಇದನ್ನ ಕುಡಿಯೋಕ್ಕೆ ಕೂಡ ಬಳಸ್ತಾರಂತೆ ಗೈಸ್. ಗೈಸ್ ಇದಕ್ಕೆ ಟೋಟಲಿ 12 ವಾಲ್ ಇದಾವೆ ಗೈಸ್. ನಮ್ಮ KRS ಕಬಿನಿ ಆದಮೇಲೆ ನೆಕ್ಸ್ಟ್ ಬರೋದೇ ಮೆಟ್ಟೂರು ಡ್ಯಾಮ್. ಇಲ್ಲಿಂದ ಕಾವೇರಿ ಮುಂದಕ್ಕೆ ಹೋಗುತ್ತೆ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಬಾಯ್ ಬಾಯ್.